ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ನೋಡ್ರಿ ಎಷ್ಟು ಫ್ರೆಶನ್ ಬದ್ನಿಕಾಯಿ ಅದಾವು. ಗ್ರೀನ್ ಬದ್ನಿಕಾಯಿ ಮತ್ತು ರೆಡ್ ಬದ್ನಿಕಾಯಿ. ಇದರೊಳಗೆ 2 ರೆಡ್ ಬದ್ನಿಕಾಯಿ ತೊಗೊಂಡು ನಾನು ಸುಟ್ಟು ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಈಗಾಗಲೇ ನಾನು ಎಣ್ಣೆಗಾಯಿ ಪಲ್ಯ ಮಾಡೋದನ್ನು ಹಾಕೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಚಟ್ನಿಗಳಂದ್ರೆ ಕೇಳಬೇಕ್ರೆ ಒಂದು ಥರನ 2 ಥರನ ನೋಡ್ರಿ. ಬದ್ನಿಕಾಯಿ ಸುಟ್ಟು ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಜೊತೆಗೆ ಹಸಿ ಮೆಣಸಿನ್ಕಾಯಿ 2 ಇಂಚಿದಾವು ಡಬ್ಬುಗಾಯಿ ಆ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ತುಂಬಿ ಮಾಡೋದನ್ನು 2 ಸೈಡ್ ಡಿಶ್ ತೋರಿಸ್ತಾನೆ ನಿಮ್ಗೆ. ನೋಡಿರಿ, ಬದ್ನಿಕಾಯಿ ಚೆಂದ ಸುಡಬೇಕು. ಅದು ಸುಟ್ಟೈತಿಲ್ಲ ಹೆಂಗೆ ಗೊತ್ತಾಕತಿ ಅಂತಂದ್ರೆ ಸ್ವಲ್ಪ ಮೇಲೆ ಫ್ರೆಶ್ ಮಾಡಿ ನೋಡಬೇಕು. ಮೀಡಿಯಮ್ ಉರಿ ಇಟ್ಟು ಸುತ್ತ ಕಡೆ ಸುಡಬೇಕು. ನೋಡಿರಿ, ಈ ಥರ ಫ್ರೆಶ್ ಮಾಡಿದಾಗ ಸ್ಮೂತ್ ಆಕತ್ತದು. ಬಟ್ ಮೆತ್ತಗೆ ಹತ್ತತ್ತು ಬಟ್ಟಿಗೆ, ಅವಾಗ ಸುಟ್ಟೈತಿ ಅಂತ ಅರ್ಥ. 2 ಬದ್ನಿಕಾಯಿ ಸುಟ್ಕೊಂಡೇನೆ ನಾನಿಲ್ಲಿ. ಎಷ್ಟು ಚೆನ್ನಾಗಿ ಆಕತ್ತಂದ್ರಿ ಚಟ್ನಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಇದೊಂದು ಚಟ್ನಿ, ಬದ್ನಿಕಾಯಿ ಚಟ್ನಿ ಥರ ಏನೂ ಬೇಡ ನೋಡ್ರಿ. ನಾನು ಈ ಸಲ ಡಿಫ್ರೆಂಟಾಗಿ ಚಟ್ನಿ ಮಾಡಿ ತೋರಿಸೇನೆ ನಿಮಗೆ. ಪ್ರತಿ ಸಲ ಮಾಡೋದು ನಾನು ಸುಟ್ಟು ಸಿಪ್ಪಿ ತೆಗೆದು ಎಲ್ಲ ಮಾಡಿ ಸಣ್ಣ ಈರುಳ್ಳಿ ಹೆಚ್ಚಾಕಿ ಟೊಮೆಟೊ ಹಾಕಿ ಗುರಾಳ್ ಪುಡಿ, ಉಪ್ಪು, ಖಾರ, ಎಣ್ಣೆ ಹಾಕಿ ಕಲಿಸಿ ಇಡ್ತಿದ್ದೆ. ಈ ಸಲ ಸ್ವಲ್ಪ ಚೇಂಜ್ ಮಾಡೀನಿ ನೋಡ್ರಿ. ಈಗ 2 ಬದ್ನಿಕಾಯಿ ಸುಟ್ಕೊಂಡಂಥ ಬದ್ನಿಕಾಯಿ ಸಿಪ್ಪೆ ತೆಗೆನು, ಮೇಲಿನ ಸಿಪ್ಪೆ ತೆಗೆನು, ಹಿಂದಿರುವಂಥ ತುಂಬು ತೆಗೆನು. ಇದು ಬದ್ನಿಕಾಯಿ ಸುಟ್ಟಿಂದ ಇಂಪಾರ್ಟೆಂಟ್ ರೀ. ಇದು ಏನು ಅಂದ್ರೆ ಇದನ್ನು 2 ಭಾಗ ಮಾಡಿ ಒಳಗೆ ಹುಳಕೈತೋ ಸರಿ ಐತಿಲ್ಲ ಅಂತ, ಚೆನ್ನಾಗೈತಿಲ್ಲ ಅಂತ ನೋಡಬೇಕು. ಅದು ಇಂಪಾರ್ಟೆಂಟು. ಯಾಕಂದ್ರೆ ಒಂದೊಂದು ಸಲ ಮೇಲೆ ಚೆಂದ ಕಾಣಿಸ್ತಾವೆ ಬದ್ನಿಕಾಯಿ, ಒಳಗೆ ಹುಳಕ್ಕಿರ್ತಾವೆ ರೀ. ಅದಕ್ಕೆ ಹುಳಕು ಪಳಕು ಇಲ್ದಂಥ ಬದ್ನಿಕಾಯಿನ ನೋಡಿ ತೊಗೋಬೇಕು. ಮತ್ತು ಈ ಥರ ಚೆಕ್ ಮಾಡಬೇಕು. ನೋಡಿರಿ, ಎಲ್ಲ ಬಿಚ್ಚಿ ನೋಡೇನಿ, ಏನೂ ಇಲ್ಲ ಒಳಗೆ ಚೆನ್ನಾಗದಾವೆ 2 ಬದ್ನಿಕಾಯಿ. ಈ 2 ಬದ್ನಿಕಾಯಿ ಚಟ್ನಿ ಮಾಡೋದನ್ನು ನಿಮಗೆ ತೋರಿಸ್ತಾನೆ ನೋಡಿರಿ. 2 ಚೆನ್ನಾಗದಾವು. ಸೈಡ್ ಗಿಡ ಇವನ್ನ ಸೈಡ್ ಗಿಡನೂ ಗ್ಯಾಸ್ ಮ್ಯಾಗ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ದಪ್ಪನ ತಳದ ಪಾತ್ರೆ ಇಡನು. ಬಾಳ್ಗಿನ ಕಡಾಯಿ ಅಂತೀವಲ್ಲ, ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕನು. ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಬೇಕು. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಕತ್ತಾನೆ ನಾನು ಇವತ್ತು. ಭಾಳ ಟೇಸ್ಟ್ ಆಗ್ತತಿ. ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಒಳಗೆ ಬೆಳ್ಳುಳ್ಳಿ, ಖಾರ, ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ ಎಲ್ಲ ಇರ್ತೈತಲ್ಲ, ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ಈ ಥರ ಇದನ್ನ ಹಸಿದ ಪೇಸ್ಟ್ ಇದು. ಅದಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೆ. ಚಿಕ್ಕದೊಂದು ಟೊಮೆಟೊ ಹಾಕ್ತಾನೆ ಇದಕ್ಕೆ. 1 ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಬೇಕು. ಇದೇನು ಭಾಳ ಬೇಯಬೇಕಾಗಿಲ್ಲ, ಕ್ರಂಚಿಯಾಗೇ ಇರಲಿ ಈರುಳ್ಳಿ ಟೊಮೆಟೊ. ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಸಣ್ಣ ಉರಿಯೊಳಗೆ. ಈರುಳ್ಳಿ ನೋಡಿರಿ ಸಣ್ಣಕ್ಕೆ ಹೆಚ್ಚಬೇಕು ಸಾಧ್ಯದಷ್ಟು. ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಉರಿ ಸಣ್ಣಡನೀಗ ಸ್ವಲ್ಪ ಬಾಡಿಸ್ಕೊಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಯ್ತಿದ್ರದ್ದು. ಇವಾಗ ನೋಡಿ, ಗುರಾಳ್ ಪುಡಿ ಮಾಡಿ ತೋರಿಸ್ರಿ ಅಂತ ಅಂದಿದ್ರಿ ಕಮೆಂಟ್. ಆಮೇಲೆ ನೋಡಿದೆ ನಾನು, ನಿನ್ನೆ ಗುರಾಳ್ ಪುಡಿ ಮಾಡಿ ಇಟ್ಟೇನಿ, ಖಾಲಿಯಾಗಿತ್ತು ಮನೆಯೊಳಗೆ. 8 ದಿನಕ್ಕೊಂದು ಸಲ ಮಾಡ್ತೇನೆ ಗುರಾಳ್ ಪುಡಿ ನಾನು. ಮತ್ತೊಂದು ಸ್ವಲ್ಪ ಒಂದು 4 ದಿನ ಲೇಟ್ ಆಕೈತಿ ತೋರಿಸೋದು. ಮಾಡಿ ತೋರಿಸ್ತೇನಂತ ಗುರಾಳ್ ಪುಡಿ ನೋಡಿರಿ ನಿನ್ನೆ ಮಾಡಿಟ್ಟೇನೆ ನಾನು. ಮುಂದಿನ ವಿಡಿಯೋದಾಗ ತೋರಿಸ್ತಾನಂತ, ಇನ್ನೊಂದು ಮುಂದಿನ ವಾರದಾಗ ತೋರಿಸ್ತಾನಂತ. ಈಗ ನೋಡಿರಿ, ಗುರಾಳ್ ಪುಡಿ ಹಾಕಿದೆ, ಎಲ್ಲ ರೆಡಿ ಆಯಿತು. ಇನ್ನು ಬದನೆಕಾಯಿ ಈ ಥರ ಕಿವುಚ್ಕೋಬೇಕು. ಇದು ದೊಡ್ಡ ಕಾಯಿಗಿರಬಾರ್ದು. ಸ್ಮೂತಾಗಿ ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಂಡು
ಆ ಒಗ್ಗರಣೆಯೊಳಗೆ ಹಾಕಿ ಕಲಸಿ ಫೈನಲ್ಲಾಗಿ ಒಂದಿಟ್ಟು ಕೊತ್ತಂಬರಿ ಹಾಕ್ಯಾರ ಸುಟ್ಟ ಬದ್ನಿಕಾಯಿ ಒಗ್ಗರಣೆ ಚಟ್ನಿ ನಮ್ಮದು ರೆಡಿ ಆಯ್ತು ನೋಡ್ರಿ. ಭಾಳ ರುಚಿ ಆಗೈತೆ ರೀ. ಬಿಸಿ ಬಿಸಿ ಜೋಳದ ರೊಟ್ಟಿ ಒಂದು 2 ರೊಟ್ಟಿ ಜಾಸ್ತಿನೇ ಹೊಕ್ಕವು ನೋಡ್ರಿ. ಇಂಥವು ಏನಾರ ಇದ್ರೆ ವಿಶೇಷ ಇದ್ರೆ. ಇದನ್ನೊಂದು ಬಾಲಿಗೆ ತೆಗೆದು ಬಿಡೋಣ. ಈಗ ಇನ್ನೊಂದು ಸೈಡ್ ಡಿಶ್ ತೋರಿಸ್ತೀನಿ. ಮೆಣಸಿನ್ಕಾಯಿ 2 ಇಂಚ್ ಉದ್ದ ಅದಾವು, ಡುಮ್ಕ್ ಅದಾವು ನೋಡ್ರಿ. 2 ಇಂಚ್ ಉದ್ದ ಅದಾವು, ಡುಮ್ಕ್ ಅದಾವು, ಖಾರ ಅದಾವು. ಮೆಣಸಿನ್ಕಾಯಿ ಖಾರ ಅದಾವು. ಖಾರ ಇದ್ರೂ ರುಚಿ ರೀ ಅಡುಗೆ. ಈ ಮೆಣಸಿನ್ಕಾಯಿನ ಹೆಂಗೆ ಮಾಡಬೇಕು ತೋರಿಸ್ತೀನಿ ನೋಡ್ರಿ. ಈ ಥರ ಒಂದು ಸೈಡ್ ಸ್ವಲ್ಪ ಕಟ್ ಮಾಡಬೇಕು ಚಾಕುಲಿ. ಒಂದು ತೋರಿಸೀನಿ, ಎಲ್ಲನೂ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಈ ಥರ ಈ ಬಾಲಿಗೆ ತೆಗೆದಂಥ ಬದ್ನಿಕಾಯಿ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿಡ್ತೀನಿ. ಕೊತ್ತಂಬರಿ ಹಾಕೋನು ಮುಗೀತಿದ್ರ ಕೆಲಸ. ಸೈಡಿಗೆ ಇಡೋನು. ಇವಾಗ ಎಲ್ಲ ಮೆಣಸಿನ್ಕಾಯಿನೂ ಸೈಡಿಗೆ ಕೊಯ್ದೆ ನೋಡ್ರಿ. ನಾನು ಒಂದು ಸೈಡ್ ಈ ಥರ, ಯಾಕಂದ್ರೆ ಮುಂದೆ ಮಸಾಲೆ ತುಂಬಬೇಕು. ಇವಕ್ಕೆ ಏನು ರುಚಿ ಅಕ್ಕವ ಅಂತೀರಿ ನೀವು. ಮೆಣಸಿನ್ಕಾಯಿ ಅತಿ ಖಾರ ಇಲ್ಲ, ಮೀಡಿಯಮ್ ಖಾರ ಇರಬೇಕು. ನೀವು ಎಷ್ಟು ತಿಂದರೂ ಸಾಕಾಗಂಗಿಲ್ಲ ನೋಡ್ರಿ. ಇನ್ನೂ ಬೇಕನ್ನಿಸ್ತತಿ. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇದು. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಅನ್ನಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ ಚೆಂದ ಫ್ರೈ ಮಾಡ್ಕೊಳೋಣ. ಇವನ್ನ ಸ್ಮೂತ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಇವು. ಇದು ಫ್ರೈ ಮಾಡ್ತಾ ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ನೋಡ್ರಿ, ಒಂದು ಬೌಲ್ನಾಗ ಕೆನೆ ಮಿಕ್ಸ್ ಇರುವಂತಹ ಮೊಸರು ತೊಗೊಂಡೀನಿ. ಅಂದ್ರೆ ಮನೆಯೊಳಗೆ ಹೆಪ್ಪು ಹಾಕಿದಂಥ ಮೇಲೆ ದಪ್ಪಗೆ ಬಂದಿರ್ತೈತೆ ನೋಡ್ರಿ ಸಪ್ಪಿ ಮೊಸರು. ಕೆನೆ ಐತೆ ಅದ್ರಾಗ. ಅಂದ್ರೆ ಈ ಕ್ರೀಮಿ ಸ್ಟ್ರಕ್ಚರ್ ಬರ್ತೈತಿ. ಪಲ್ಯ ಭಾಳ ರುಚಿ ಬರ್ತೈತಿ ಬಾಯಿಗೆ. ಈ ಮೊಸರೊಳಗೆ ಒಂದು 4 ಸ್ಪೂನ್ ತೊಗೊಂಡೀನಿ. ಗರಂ ಮಸಾಲ, ಸಾಂಬಾರು ಪೌಡ್ರು, ಪೆಪ್ಪರ್ ಪೌಡ್ರು ಎಲ್ಲನೂ ಒಂದು 1/2 ಸ್ಪೂನ್ ಹಾಕಕತ್ತಾನೆ. ಇದಕ್ಕೆ ಖಾರ ಪುಡಿ ಹಾಕುವಂಗಿಲ್ಲ, ಮೆಣಸಿನ್ಕಾಯಿ ಖಾರದವು. ಪೆಪ್ಪರ್ ಪೌಡ್ರ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕೋನು. ಇದನ್ನೆಷ್ಟು ಮಿಕ್ಸ್ ಮಾಡೋಣ. ಇದಕ್ಕೆ ಗುರಳ್ ಪುಡಿ ಹಾಕ್ತಾನೆ ನೋಡ್ರಿ. ಒಂದು 2 ಸ್ಪೂನ್ ಗುರಳ್ ಪುಡಿ ಹಾಕ್ತೀನಿ. ಗುರಳ್ ಪುಡಿ ಇಲ್ಲದ ಉತ್ತರ ಕರ್ನಾಟಕದಾಗ ಅಡುಗೆನೇ ಇಲ್ಲ. ಎಲ್ಲ ತರಕಾರಿಗಳಿಗೆ ಹಾಕುವಂಥ ಒಂದು ಸೀಕ್ರೆಟ್ ಪೌಡ್ರ್ ಅನ್ಬೋದು ಇದು. ಇದನ್ನು ಹಾಕಿದಾಗ ಫೈನಲ್ ರುಚಿ ಬರೋದು. ಉಪ್ಪು ಹಾಕೋನು, ಅರಿಶಿಣ ಪುಡಿ ಹಾಕೋನು, ಮೆಣಸಿನ್ಕಾಯಿ ಖಾರ ಇಲ್ಲಾಂದ್ರೆ ಖಾರ ಪುಡಿನೂ ಹಾಕಬೇಕು. ಇದು ಖಾರ ಅದಾವೆ ಮೆಣಸಿನ್ಕಾಯಿ, ಸಾಕಿಷ್ಟು ಖಾರ ನೋಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಮೆಣಸಿನ್ಕಾಯಿ ಫ್ರೈ ಅದು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಇವು ಗ್ರೀನ್ ಅದಾವಲ್ಲ, ಸ್ವಲ್ಪ ವೈಟ್ ಸ್ಪಾಟ್ ಬರಬೇಕು, ಸ್ಮೂತ್ ಆಗಬೇಕು. ಈ ಥರ ಮಾಡ್ಕೊಂಡು ಒಂದು ಪ್ಲೇಟಿಗೆ ತಗೊಂಬಿಡ್ತಾನೆ. ಈಗ ಇವಕ್ಕೆ ಮಾಡಿಟ್ಟಂಥ ಮಸಾಲ ತುಂಬಿ ಒಗ್ಗರಣೆ ಹಾಕೋಣ ನೋಡ್ರಿ. 1-2 ಸ್ಪೂನ್ ಎಣ್ಣೆ ಹಾಕಿ
4 ಕಾಳು ಸಾಸಿವೆ, 4 ಕಾಳು ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಒಂದು ಟೊಮೆಟೊ, ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿ ಹಾಕೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಹಸಿ ಸ್ಮೆಲ್ ಹೋಗಬೇಕು. ಆನಂತರ ಹುಣಸೆ ಹಣ್ಣು, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಮಾಡಿಟ್ಕೊಂಡೀನಿ, ಹಾಕ್ತಾನೆ. ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕ್ಬೇಕ್ರಿ. 1-2 ಸ್ಪೂನ್ ಬೆಲ್ಲ ಹಾಕತ್ತೀನಿ. ಇದು ಚೆಂದಾಗಿ ಒಂದು ಸ್ವಲ್ಪ ಹುಳಿ ಹಸಿ ಐತಲ್ಲ ಕುದಿಲಿ ಸಣ್ಣ ಉರಿ ಒಳಗೆ. ನೋಡಿರಿ ಕುದೀತಾ ಆಯ್ತಿದ್ದು ಮಸಾಲೆ. ಇವಾಗ ಈ ಮೆಣಸಿನ್ಕಾಯಿಗೆ ಮಸಾಲ ತುಂಬ್ಕೊಳ್ಳೋಣ. ಸ್ವಲ್ಪ ಆರಬೇಕಾಗಿತ್ತವು, ಅರ್ಯಾವು. ಅದಕ್ಕೆ ಮಸಾಲೆ ಒಂದು ಮೆಣಸಿನ್ಕಾಯಿ ತುಂಬಿದ್ದು ನಿಮಗೆ ತೋರಿಸ್ತೀನಿ. ಇಷ್ಟೂ ತುಂಬಿ ಒಗ್ಗರಣೆ ಒಳಗೆ ಹಾಕಿಬಿಟ್ಟೆ. ನನಗೆ ಏನು ರುಚಿ ಬರ್ತದಂತೀರಿ. ಈ ಥರ ಸ್ವಲ್ಪ ಮೆಣಸಿನ್ಕಾಯಿ ಒಳಗೆ ತುಂಬಬೇಕೆಲ್ಲ ಮಸಾಲೆ. ನೋಡಿರಿ ಈ ಥರ ತುಂಬಬೇಕು. ಇದೆಲ್ಲನೂ ತುಂಬಿ ನಾವು ಒಗ್ಗರಣೆ ಒಳಗೆ ಹಾಕಿಬಿಟ್ಟೇನೆ. ಈಗ ಉಳಿದಂಥ ಮಸಾಲನೂ ಇದಕ್ಕೆ ಹಾಕಬೇಕು, ಹಾಕ್ತಾನೆ. 1-2 ನಿಮಿಷ ಇವನ್ನ ಭಾಳತ್ತನ ಇಡೋದು ಬೇಡ. ಸಣ್ಣ ಉರಿ ಒಳಗೆ 1-2 ನಿಮಿಷ ಇಟ್ಟು ಪ್ಲೇಟ್ ಮುಚ್ಚಿ ತೆಗೆದುಬಿಟ್ರೆ ಆಯ್ತು. ನೋಡಿರಿ ರೆಡಿ ಆಕತಿ ನಮ್ಮ ಮೆಣಸಿನ್ಕಾಯಿ, ಮೊಸರು ಮೆಣಸಿನ್ಕಾಯಿ. ಸೂಪರ್ ಟೇಸ್ಟಿಯಾಗಿ ಬಂದಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ, ಪದೇ ಪದೇ ಮಾಡ್ಕೋತೀರಿ ನೋಡಿರಿ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 1-2 ನಿಮಿಷ ಸಣ್ಣ ಉರಿ ಒಳಗೆ ಬಿಟ್ಟು ತೆಗೆದುಬಿಡೋಣ. ಒಂದು ಪ್ಲೇಟಿಗೆ ಸುಟ್ಟು ಬದ್ನಿಕಾಯಿ ಚಟ್ನಿ ಮತ್ತು ಮೊಸರು ಮೆಣಸಿನ್ಕಾಯಿ ಎರಡೂ ನಿಮಗೆ ಸರ್ವ್ ಮಾಡಿ ಸೂಪರ್ ಟೇಸ್ಟಿಯಾದಂಥ ಸೈಡ್ ಡಿಶನ್ನು ನಿಮಗೆ 2 ತೋರಿಸ್ತಾನೆ. ನೋಡಿರಿ ಇವೆರಡು ಸೈಡ್ ಡಿಶ್ಗಳನ್ನು ನೋಡಿದ ತಕ್ಷಣ ಬಿಸಿ ಬಿಸಿ ಜೋಳದ ರೊಟ್ಟಿ ನೆನಪಾಕವ್ರಿ. ಇದರ ಜೊತೆಗೆ ನಾವು ಜೋಳದ ರೊಟ್ಟಿನ ಮಾಡಿರೋದು. ಹೆಚ್ಚು ಜೋಳದ ರೊಟ್ಟಿನ ಮಾಡೋದು ನಾವು. ಸೂಪರ್ ಟೇಸ್ಟಿಯಾದಂಥ 2 ಸೈಡ್ ಡಿಶ್ ರೆಡಿ ಆದವು ನೋಡಿರಿ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.